ಸುಂದರ ರೂಪವೇ ಸುಂದರ ರೂಪವೇ ಮಂದಗಮನದಿ ಮಂದಗಮನದಿ ಪಂದುಗೆಗಳು ಸುಂದರ ರೂಪದಿ ಮಂದಗಮನದಿ ಅಂಬುಗೆಗಳು ಬಹಳ ಅಪರೂಪಕ್ಕೆ ಸ್ವಾಮಿ ಈ ವೇಷ ನಮ್ದು ಅಲ್ಲ. ಹಾಗಾಗಿ ನೀವು ಹೇಳಿದಷ್ಟು ವೇಗದಲ್ಲಿ ಬರ್ಲಿಕ್ಕೆ ಆದ್ಮೇಲೆ ನಮ್ಗೆ ಈಗ ನಂಗೆ ಈಗ ಗೊತ್ತಾಯ್ತಲ್ಲ ಇಷ್ಟು ಹೌದಪ್ಪ. ಯಾಕೆ ಮೊದಲೊಮ್ಮೆ ಆಗಿತ್ತು ಸ್ವಾಮಿ ಮೋಹಿನಿ ಅಂತ ಹೇಳಿದ್ರೆ ನಾವೇ ಅಂದ್ರೆ ಯಾವ ಕಾಲ ಸಮುದ್ರ ಮೊದಲ ಕಾಲ. ಹೌದೌದೌದು. ಆವಾಗ ಮೋಹಿನಿ ಮಾಡ್ಲಿಕ್ಕೆ ಬಹಳ ಉತ್ಸಾಹ ಇತ್ತು ನಮ್ಗೆ. ಈಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಅನಿಸೋದು. ಆದ್ರೆ ಬಿಡ್ಲಿಕ್ಕೆ ಉಂಟ ಸ್ವಾಮಿ. ಯಾಕೆ ಬಿಡದೆ ಇದ್ದವ್ರು ನಮ್ಮನ್ನು ಹೇಳಿದ್ರೆ ಆಡುದೇ ಅನುಮಾನವೇ ಇಲ್ಲ. ಹೇಳಿದ್ ಯಾರು ಬಾಬಯ್ಯ ಅಲ್ವಾ? ಹೌದು ಹೌದೇ. ಹೌದು. ಅದರ ಜೊತೆಗೆ ಆ ಭಾವನೆ ನೆನಪಾಗ್ತದೆ ನಮ್ಗೆ. ಯಾಕೆ ಹೇಳಿ ಈ ಭಾವನಿಗೂ ಆ ಭಾವನಿಗೂ ಭಾವನೆಗೂ ಹಾಗಾಗಿ ಆ ನಂಟಿನ ಭಾವವನ್ನು ಬಿಡಲಾಗದೆ ನಾನು ಈ ವೇಷ ಮಾಡ್ಬೇಕಾಯ್ತು. ಅನುಮಾನವೇ ಇಲ್ಲ. ಆದ್ರೆ ಒಂದು ಧೈರ್ಯ ಸ್ವಾಮಿ. ಯಾಕೆ ಇಂಥದ್ದೊಂದು ಪರಿಸರ ಇದ್ರೆ ಮಾಡಬಹುದಾ ಅಂತ ಇನ್ನು ಕೆಲವು ಕಾಲ ಇದ್ದಕ್ಕೆ ಒಂದು ಉತ್ಸಾಹ ಸ್ವಾಮಿ. ಯಾಕೆ ಒಂದು ಒದಗಿ ನಿಂತವ ಪರಮೇಶ್ವರ ಬಹಳ ಹಳೆ ಕಾಲದ ಮಾಡಿ
ಅದರ ಜೊತೆಗೆ ಹಾಗೆ ಸುಸ್ವರ ಬರುವುದು ಹೇಗೆ ಪರಿಸರ ಅನುಕೂಲಿಸಿ ಕೊಡ್ತಾ ಉಂಟು ಸ್ವಾಮಿ. ಹಾಗೆ ಅದೊಂದು ರೀತಿ ಧೈರ್ಯ ನನಗೆ ಹಾಗೆ ಸ್ವಾಮಿ. ನಮ್ಮ ಪರಿಸರ ಸುತ್ತಮುತ್ತಲಿನ ವಾತಾವರಣ ಒಳ್ಳೆದುಂಟ ಅಲ್ಲೇ ಗಟ್ಟಿಕೊಳ್ಳುವಂತ ಮಾಡಿದ್ದೇನೆ. ಶಾಶ್ವತ ಅಲ್ಲೇ ಇದೆ ಅದೇ ಜಾಗ. ಯಾಕೆ ನಾವು ಕಡಿಮೆ ಶ್ರಮದಲ್ಲಿ ಹೆಚ್ಚು ಪರಿಣಾಮ ಕೊಡಬಹುದು ಅಂತ ಗೊತ್ತಾಗಿದೆ ನನಗೆ. ನಮ್ಮ ಪರಿಶ್ರಮಕ್ಕಿಂತಲೂ ನಮ್ಮ ಜೊತೆಗಿರುವವರ ಪರಿಶ್ರಮ ಹೆಚ್ಚಿದ್ರೆ ನಾವು ಆಯಾಸ ಇಲ್ಲದೆ ನಮ್ಮ ಕಾರ್ಯ ಪೂರೈಸಬಹುದಲ್ಲ. ಯಾಕೆ ಇದನ್ನು ಹೇಳಿದ್ದು ಸ್ವಾಮಿ? ಹೌದು, ಭಾವ ಬಂದು ಹೇಳಿದ್ದು ಏನಾದ್ರೂ ಮಾಡಿ ಭಸ್ಮಾಸುರನಿಗೆ ಒಂದು ಸರಿಯಾದಂತಹ ಶಿಕ್ಷೆಯನ್ನು ಕೊಡಬೇಕು ಅಂತ ಯೋಚನೆ ಮಾಡಿ ಈ ರೂಪವನ್ನು ತಳೆದದ್ದು ನಾನು. ನೋಡಿ, ನನಗೆ ಹೆಸರೇಷ ಮಾಡ್ಲಿಕ್ಕೆ ಹೆಚ್ಚು ಸಂಪನ್ಮೂಲವನ್ನು ಹುಡುಕಬೇಕಾದದ್ದೇ ಇಲ್ಲ. ನಮ್ಮ ಸೃಷ್ಟಿಯ ಗೊತ್ತು ನೋಡಿ. ಹೆಣ್ಣಾಗ್ಲಿಕ್ಕೆ ಇದ್ದದ್ದು ಅಂತ ಕೆಲವರೆಲ್ಲ ಹೇಳುವುದು ಹಾಗೆ. ಅಂದ್ರೆ ಕೈಯಲ್ಲಿ ಕಮಲ ಹಿಡಿದಿದ್ದೇನಲ್ಲ, ಮುಖ ಕಮಲವಾಯ್ತು. ಹೌದಾ? ಶಂಕ ಹಿಡಿದಿದ್ದೇನಲ್ಲ, ಕಂಠ ಶಂಕವಾಯಿತು. ಗದೆ ಹಿಡಿದಿದ್ದೇನಲ್ಲ, ತೊಡೆ ಗದೆ ಆಯಿತು. ಬೇಗ ಸ್ವಾಮಿ ಹುಡುಕ್ಲಿಕ್ಕೆ ಉಂಟ. ನಾವು ಪರಿಸರವನ್ನು ಸರಿಯಾಗಿ ನೋಡಿದವಾಗ ಏನೇನು ಚಂದದ್ದುಂಟೋ ಅದನ್ನೆಲ್ಲ ಆಯ್ಕೆ ಮಾಡಿಕೊಳ್ಳುವುದು ನನ್ನ ವಿಶೇಷತೆಯೇ ಹಾಗೆ ಸ್ವಾಮಿ. ಒಳ್ಳೆಯದೆಲ್ಲ ನನ್ನ ಕಡೆಗೆ ಬರಬೇಕು ಅಂತ ನಾರಾಯಣನಾಗಿ ನಾನು ಕೂತದ್ಯಾಕೆ ಹೇಳಿ, ನನ್ನಿಂದ ಹೋದಂತಹ ಯಾವೆಲ್ಲ ಅಣು ಪರಮಾಣುಗಳು ಆ ರೀತಿಯಾದಂತಹ ವ್ಯವಸ್ಥೆಯಲ್ಲಿ ನಾನು ಹೆಣ್ಣಾಗ್ಲಿಕ್ಕೆ ಹೆಚ್ಚುತ್ತಾಗ್ಲಿಲ್ಲ ಸ್ವಾಮಿ. ಆದ್ರೆ ಒಂದು ಬಂದದ್ದು ಹೌದು, ಬಂದ ಮೇಲೆ ನಾನೀಗ ಹೆಣ್ಣೆ ಆದೆ. ಬಹಳ ಜನ ಕೇಳಲಿಕ್ಕೆ ಉಂಟು ಸ್ವಾಮಿ ನಮ್ಗೆ ಹಾಗೆ. ಈಗ ಹೆಣ್ಣಾದ ಆವಾಗ ನಿಮಗೆ ನಿಮ್ಮ ಮನಸ್ಥಿತಿ ಹೇಗಿರುತ್ತದೆ ಅಂತ. ಹಾಗಾಗಿ ಹೆಣ್ಣಾದ ನಾನು ಹೆಣ್ಣೇ ಆಗ್ಬೇಕು ಅಂತಾದ್ರೆ, ಆ ಭಾವಗನ ನನ್ನ ಮೈಮನಲ್ಲಿ ತುಂಬಿಕೊಳ್ಬೇಕು ಅಂತಾದ್ರೆ, ಸುತ್ತೆಲ್ಲ ಪರಿಸರವನ್ನು ನೋಡುತ್ತಾ ಹಾಡುತ್ತಾ ಓಡುತ್ತಾ ಹೆಣ್ಣಾಗ್ಬೇಕು ಅಂತಾದ್ರೆ ನಮ್ಮ ಭಾವ ಅಂತ ಪರಿಸರ ಎಲ್ಲೆಲ್ಲೂ ಸೋಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ, ಸೊಗಸಿದೆ. ಮನವು ಓದಿದೆ, ಸೊಬಗೆ ನಿಂತಿದೆ, ಸೊಬಗೆ ನಿಂತಿದೆ, ನಿಂತಿದೆ. ಎಲ್ಲೆಲ್ಲೋ ಸೊಬಗಿದೆ, ಎಲ್ಲೆಲ್ಲೋ ಸೊಗಸಿದೆ, ಎಲ್ಲೆಲ್ಲೋ ಸೊಬಗಿದೆ, ಎಲ್ಲೆಲ್ಲೋ ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ, ಸೊಗಸಿದೆ, ಸೊಬಗಿದೆ,
ತಂಗಾಳಿ ತೋರಿದೆ ಹೋಗಣ ಅರಗಿದ ಸುಮಗಣ ಹೋಗಣ ಅರಗಿದ ಸುಮಗಣ ಹೋಗಣ ಸುಮಗಣ ಕಪ್ಪು ಕಪ್ಪು ಸಂತದ ಬೀಳಿದೆ ಕಪ್ಪು ಕಪ್ಪು ಸಂತದ ಬೀಳಿದೆ ಬೀಳಿದೆ Put it